ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕುಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಲ್ಲರಿಗೂ ರೊಟ್ಟಿ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಪಂಚಮಿ ಅಡುಗೆ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾವು ಈ ಸಲ ಅಕ್ಕಿ ರೊಟ್ಟಿ ಪಲ್ಯಗಳು ಮತ್ತು ಮೊಸರು ಬುತ್ತಿನ ಮಾಡ್ತಾಯಿದ್ದೀನಿ. ಈ ಸರಿ ಪಲ್ಯಕ್ಕೆ ನಾನು ಬದನೆಕಾಯಿ, ಹೀರೆಕಾಯಿ, ಕ್ಯಾಪ್ಸಿಕಮ್ ಹಾಕಿರೋಂಥ ಎಣ್ಣೆಗಾಯಿ, ಆಮೇಲೆ ಚಪ್ರದವರೆಕಾಯಿ ಪಲ್ಯ ಮತ್ತು ಚನ್ನಂಗಿ ಬೇಳೆ ಅಥವಾ ಮೈಸೂರು ಬೇಳೆಯಿಂದ ಮತ್ತು ಸಬ್ಸಿಗೆ ಸೊಪ್ಪು ಸೇರಿಸಿರೋಂಥ ಪಲ್ಯ, ಮೆಂತ್ಯ ಕರಿಂಡಿ, ಕಡಲೆ ಹಿಟ್ಟಿನ ಜುಣ್ಕ, ಮೊಸರು ಬುತ್ತಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಮೊಸರು ಬುತ್ತಿ ಮಾಡೋದಕ್ಕೆ ಅನ್ನನ ಮಾಡ್ಕೊಬೇಕು. ಅನ್ನ ಮಾಡ್ಕೊಂಡು ಆರಿದ್ಮೇಲೆ ಅದನ್ನು ಬುತ್ತಿ ಕಲಿಸೋದಕ್ಕೆ ಸರಿ ಹೋಗುತ್ತೆ. ಸೊ ಅದಕ್ಕೆ ನಾನೀಗ 1 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳಿತಾ ಇದ್ದೀನಿ. ಇದಕ್ಕೆ ದಪ್ಪ ಅಕ್ಕಿ ಇದ್ದರೆ ತುಂಬ ರುಚಿ ಇರುತ್ತೆ. ಸೊ ಈಗ ನಾನು ಮಾಮೂಲು ಅಕ್ಕಿನೇ, ಸೋನಾ ಮಸೂರಿ ಅಕ್ಕಿನೇ ಚೆನ್ನಾಗಿ ತೊಳ್ಕೊಂಡು ಈಗ ಕುಕ್ಕರಲ್ಲಿಟ್ಟು 3 ವಿಷಲ್ ಇಲ್ಲ 4 ವಿಷಲ್ ಆದ್ರೂ ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಈಗ 1 ಲೋಟ ಅಕ್ಕಿಗೆ ನಾನು ಇಲ್ಲಿ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಇನ್ನೂ ಅರ್ಧ ಲೋಟ ಎಕ್ಸ್ಟ್ರಾ ಹಾಕ್ಕೊಂಡ್ರು ಚೆನ್ನಾಗಾಗುತ್ತೆ. ಸೊ ಈಗ ನಾನು 4 ವಿಷಲ್ನ ಕೂಗಿಸ್ಕೊಳ್ತೀನಿ. ಚೆನ್ನಾಗಿ ಬೇಯಬೇಕು. ಆಮೇಲೆ ಅದನ್ನು ತಣ್ಣಗಾದ್ಮೇಲೆ ನಾದಿ ಬುತ್ತಿ ಕಟ್ಟಬೇಕು. ಆಮೇಲೆ ಇಲ್ಲಿ ನಾನು ಚನ್ನಂಗಿ ಬೇಳೆ ತಗೊಂಡಿದ್ದೆನಲ್ಲ ಅದನ್ನು ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ನೆಂದರೆ ಸಾಕು. ಆಮೇಲೆ ಎಲ್ಲ ತರಕಾರಿಗಳನ್ನ ತೊಳೆದು ನಾನು ಹೀರೆಕಾಯಿ ಸಿಪ್ಪೆ ಎಲ್ಲ ಬಿಡಿಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಚಪ್ರದವರೆಕಾಯನ್ನು ಕೂಡ ಚೆನ್ನಾಗಿ ತೊಳೆದು ಸಿಪ್ಪೆ ಬಿಡಿಸಿ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಫಸ್ಟು ಎಣ್ಗಾಯಿಗೆ ಎಲ್ಲ ತೊಳೆದಿರೋಂಥ ತರಕಾರಿಗಳಿಗೆ ನಾನು ಮಸಾಲೆನ ತುಂಬಿಸಿ ಬೇಯೋದಕ್ಕೆ ಇಡ್ತೀನಿ. ಚಪ್ರದವರೆಕಾಯನ್ನು ಅಷ್ಟೇ ಈ ಥರ ಮುರಿದು ನಾರೆಲ್ಲ ತೆಗೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈಗ ಎಣ್ಗಾಯಿಗೆ ಫಸ್ಟು ಮಸಾಲೆ ಹುರ್ಕೋಬೇಕು. ನಾನಿಲ್ಲಿ ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಗರಿಗರಿಯಾಗಿ ಕಡಲೆ ಬೀಜ ಹುರ್ಕೊಳ್ತೀವಿ. ಅದಾದಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು, ಆಮೇಲೆ ಹುಚ್ಚೆಳ್ಳು ಎಲ್ಲದನ್ನು ಹುರ್ಕೋಬೇಕು. ಎಲ್ಲ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿನಲ್ಲಿ ಹಾಕ್ಕೋಬೇಕು. ಈಗ ಕಡಲೆ ಬೀಜ, ಬಿಳಿ ಎಳ್ಳು ಮತ್ತು ಹುಚ್ಚೆಳ್ಳು ಅಂದರೆ ಗುರಾಳು ಎಲ್ಲದನ್ನು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಸ್ವಲ್ಪ ಒಂದು ಚಕ್ಕೆ, 1 ಇಂಚಷ್ಟು ಚಕ್ಕೆ, ಜೀರಿಗೆ 1 ಟೇಬಲ್ ಸ್ಪೂನು, ಧನಿಯಾ 1 ಟೇಬಲ್ ಸ್ಪೂನು ಇದಿಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಹುರ್ಕೋಬೇಕು. ಇದು ಫ್ರೆಶ್ ಮಸಾಲೆ ಎಣ್ಗಾಯಿ ಮಾಡ್ತಾ ಇರೋದ್ರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದರಲ್ಲಿ 2-3 ಥರನೂ ಮಾಡ್ತಾರೆ ಎಣ್ಗಾಯಿನಲ್ಲಿ. ಇದು ಬೇರೆ ಥರ ನಾನು ಮಾಡ್ತಾ ಇರೋದು. ಸೊ ಈಗ ಚಕ್ಕೆ, ಗಸಗಸೆ ಅದೆಲ್ಲ ಹಾಕ್ಕೊಂಡು ಹುರ್ಕೊಂಡು ಡ್ರೈನ ಪೌಡರ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 3 ಮತ್ತು ಈರುಳ್ಳಿ 1 ಗೆಡ್ಡೆ, ಬೆಳ್ಳುಳ್ಳಿ 5ರಿಂದ 6 ಹೆಸಳು ಇದಿಷ್ಟು ಹಾಕಿ ಒಣ ಕೊಬ್ಬರಿನೂ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀವಿ. ಇದಿಷ್ಟು ಹುರ್ಕೊಂಡ್ಮೇಲೆ ನಾವು ಹುರ್ಗಡ್ಲೆನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ತಲೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ಗಟ್ಟಿಗೆ ರುಬ್ಕೊಂಡ್ರೆ ನಾವೀಗ ಮಸಾಲೆ ಒಳಗೆ ತುಂಬಿಸೋಕ್ಕೆ ಬರುತ್ತೆ. ಅಂದರೆ ಈ ಮಸಾಲೆನ ನಾವು ತರಕಾರಿ ಒಳಗೆ ತುಂಬಿಸ್ತೀವಿ. ಈ ಥರ ನಾವೆಲ್ಲದಕ್ಕೂ ತುಂಬಿಸಿ ರೆಡಿ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಎಲ್ಲ ತರಕಾರಿನೂ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಇದೊಂಥರ ಡಿಫ್ರೆಂಟಾಗಿರೋ ಎಣ್ಗಾಯಿ ಅಂತ. ಸೊ ಈ ಥರನೂ ಮಾಡೋಣ, ಈ ಸ್ವಲ್ಪ ಚೇಂಜ್ ಇರಲಿ ಈ ಸಲ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವೆಲ್ಲ ಹಾಕಿ ಲೋ ಫ್ಲೇಮಲ್ಲೇ ನಾವೇನು ತುಂಬಿಸಿದ್ದೀವಲ್ಲ ಎಲ್ಲ ತರಕಾರಿನೂ, ಮಸಾಲೆ ತುಂಬಿಸಿರೋ ಎಲ್ಲ ತರಕಾರಿನೂ ಹಾಕಿ ಚೆನ್ನಾಗಿ ಈ ಥರ 2-3 ಸತಿ ಒಗ್ಗರಣೆಯಲ್ಲಿ ಹೀಗೆ ಮಾಗಿಸ್ಬಿಟ್ಟು ಲೋ ಫ್ಲೇಮಲ್ಲೇ ಈ ಥರ ಡ್ರೈನೇ ಫಸ್ಟು ಲಿಡ್ ಮುಚ್ಚಿ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಬೇಕು. ಆಮೇಲೆ ನಾನು ತರಕಾರಿ ಮುಳುಗೋಷ್ಟು ನೀರು ಹಾಕಿ ಮುಚ್ಚಳನ ಮುಚ್ಚಿ ಬೇಯೋದಕ್ಕೆ ಇಡ್ತೀನಿ. ತರಕಾರಿ ಮುಕ್ಕಾಲು ಬೆಂದ ಮೇಲೆ ಮಿಕ್ಕಿರೋ ಮಸಾಲೆ ನಾವೇನಿರುತ್ತಲ್ಲ ಮಿಕ್ಸರಲ್ಲಿ ಮಾಡ್ಕೊಂಡಿದ್ದು ಅದನ್ನು ಹಾಕಿ ಸ್ವಲ್ಪ ಹುಣಸೆ ರಸನೂ ಹಾಕಿ ಚೆನ್ನಾಗಿ ಕೈ ಆಡ್ತೀವಿ. ಈಗ ಉಪ್ಪು, ಹುಳಿ ಎಲ್ಲ ಹಾಕಿದೆ. ಇನ್ನೊಂದು ಸತಿ ಕೈ ಆಡಿಸಿ ಕುದಿಸಿದ್ರೆ ನಮ್ಮ ಎಣ್ಗಾಯಿ ರೆಡಿ. ಈಗ ನಾನು ಮೆಂತ್ಯ ಹಿಂಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮೆಂತ್ಯ ಕಾಳು 1 ಟೇಬಲ್ ಸ್ಪೂನಷ್ಟು ತೊಗೊಂಡು ಅದನ್ನು ಡ್ರೈ ಪೌಡರ್ ಮಾಡಿಕೊಂಡು ಅದಕ್ಕೆ 2 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 5 ಹೆಸಳು ಹಾಕಿ ನೀರು ಹಾಕ್ದಲೇ ಮಿಕ್ಸಿ ಮಾಡ್ಕೊಂಡು ಫಸ್ಟು, ಆಮೇಲೆ ಉಪ್ಪು ಹಾಕಿ ಇನ್ನೊಂಚೂರು ನೀರು ಹಾಕಿ ತರಿಯಾಗಿ ಮಿಕ್ಸರ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ನೀವು ನಿಂಬೆ ರಸ ಹಾಕ್ಕೋಬೋದು. ನಿಂಬೆ ರಸ ಇರಲಿಲ್ಲ ಅಂತಂದ್ಬಿಟ್ಟು ನಾನು ವಿನೆಗರ್ನೇ ಹಾಕ್ಕೊಂಡಿದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈಗ ನಾನು ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯನ್ನ ಪೌಡ್ರ್ ಮಾಡಿಕೊಂಡು 2 ಪಲ್ಯಕ್ಕೂ ರೆಡಿ ಇಟ್ಕೊಂಡಿದ್ದೀನಿ ಮಿಕ್ಸರಲ್ಲಿ. ಈಗ ನಾನು 2 ಪಾತ್ರೆಗಳಿಗೂ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು 2ಕ್ಕೂ ಹಾಕ್ಕೊಂಡಿದ್ದೀನಿ. ಈಗ ಪಲ್ಯಗಳು ಮಾಡೋದಕ್ಕೆ ನಾನು 2 ಒಟ್ಟಿಗೆ ಮಾಡ್ತಾಯಿದ್ದೀನಿ. ಸೊ ಈಗ ನಾನೇನು ಈರುಳ್ಳಿ ಮಾಗಿದ್ಮೇಲೆ ನಾನು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿದು ಪೌಡ್ರ್ ಇಟ್ಕೊಂಡಿದ್ದೀನಲ್ಲ ಅದು 2ಕ್ಕೂ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಖಾರ ನೋಡಿಕೊಂಡು ನಿಮ್ಮ ತರಕಾರಿ ಎಷ್ಟು ಹಾಕ್ಕೊಳ್ತಿದ್ದೀರೋ ಅಷ್ಟು ತಕ್ಕಾಗಿ ಹಾಕ್ಕೋಬೋದು. ನಾನು ಒಂದಕ್ಕೆ
ಚಪ್ರದ ಅವರೆಕಾಯಿ ಬಿಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ ತೊಳೆದು ಅದನ್ನು ಹಾಕ್ಕೊಂಡೆ. ಇನ್ನೊಂದಕ್ಕೆ ನಾನು ಚನ್ನಂಗಿ ಬೇಳೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಕೈ ಆಡ್ತಾಯಿದ್ದೀನಿ. ಎರಡೂ ಒಗ್ಗರಣೆಯಲ್ಲಿ ಸೇಮ್ ಒಗ್ಗರಣೆ ಎರಡಕ್ಕೂ ಈರುಳ್ಳಿ, ಕರಿಬೇವು ಮತ್ತು ಹಸಿರು ಮೆಣಸಿನಕಾಯಿ ಪೇಸ್ಟು. ಆಮೇಲೆ ಇದಕ್ಕೆ ಚಪ್ರದ ಅವರೆಕಾಯಿ ಹಾಕ್ಕೊಂಡಿದ್ದೀನಿ, ಆ ಕಡೆ ಚನ್ನಂಗಿ ಬೇಳೆ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಮಾಗಿಸಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಚನ್ನಂಗಿ ಬೇಳೆಗಂತೂ ಸ್ವಲ್ಪನೇ ನೀರು ಹಾಕಬೇಕು, ಸ್ವಲ್ಪ ಹೊತ್ತಷ್ಟೇ ಬೇಯಬೇಕು. ಅದು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಅದನ್ನು. ನೋಡಿ ಈ ಥರ ಮುಕ್ಕಾಲು ಬೆಂದ ಮೇಲೆ ನಾವು ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಹಾಕ್ಕೋಬೇಕು. ಇದು ಸಿಂಪಲ್ ಪಲ್ಯ, ಇದು ರುಚಿನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಅಲ್ಲಿವರೆಗೂ ನಮ್ಮ ಚಪ್ರದ ಅವರೆಕಾಯಿ ನೀರಲ್ಲಿ ಬೇಯಕ್ಕಿಟ್ಟಿದ್ದೀವಿ. ಈಗ ನೋಡಿ ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಚನ್ನಂಗಿ ಬೇಳೆ ಮತ್ತು ಸಬ್ಸಿಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಆಫ್ ಮಾಡಿಬಿಡ್ಬೇಕು. ಈಗ ಇಲ್ಲಿ ಚಪ್ರದ ಅವರೆಕಾಯಿ ಒಂದು ಸ್ವಲ್ಪ ಬೇಯ್ತಾ ಇದೆ. ಬೆಂದಾದಮೇಲೆ ಮುಕ್ಕಾಲು ಬೆಂದಾದಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಪಲ್ಯದ ಪುಡಿ ಹಾಕಿ ಉಪ್ಪು ಹಾಕಿ ಈಗ ನಾನು ಶೇಂಗಾ ಪುಡಿ ಮತ್ತು ಹುರ್ಗಡ್ಲೆ ಪುಡಿ ಇರುತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಗುರಾಳ್ ಪುಡಿನೂ ಹಾಕಿ ಕೈ ಆಡ್ತಾಯಿದ್ದೀನಿ. ಈಗ ಉಪ್ಪು ಹಾಕಿದ್ದೀವಿ, ಖಾರ ಹಾಕಿದ್ದೀವಿ, ಶೇಂಗಾ ಗುರಾಳ್ ಪುಡಿ ಎಲ್ಲ ಹಾಕಿದ್ದೀವಿ. ನಮ್ಮ ಚಪ್ರದ ಅವರೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ. ಈಗ ನಾವು ಜುಣ್ಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಕಿ, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಕಾದ್ಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋ ಕ್ಯಾಪ್ಸಿಕಮ್ಮು ಮತ್ತು ಸಣ್ಣಕ್ಕೆ ಹೆಚ್ಚಿರೋ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇನ್ನೇನು ಬಾಡ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಅದೊಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಖಾರ ನೀವು ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಾಗಿ ಹಾಕೋಬೋದು. ಆಮೇಲೆ ಈಗ ನಾನೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಂಡೆ. ಈಗ ನಾವು ಕಡಲೆ ಹಿಟ್ಟು, ನಾನು ಇಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ಅಂದರೆ ಬೊಂಡದ ಹಿಟ್ಟು ಇರುತ್ತಲ್ಲ, ಕಡಲೆಬೇಳೆ ಹಿಟ್ಟು ಅದನ್ನು ಹುರ್ಕೊಂಡೆ. ಪಕ್ಕದಲ್ಲಿ ನಾನು 2 ಲೋಟದಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇರಬೇಕಲ್ಲಿ ನೀರು. ಇಲ್ಲಿ ನಾವು ಲೋ ಫ್ಲೇಮಲ್ಲೇ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು, ಆಮೇಲೆ ಉಪ್ಪು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಕೈ ಆಡ್ತಾ ಇಲ್ಲಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ಕಡಲೆ ಹಿಟ್ಟನ್ನು ಅದಕ್ಕೆ ನಾವು ಬಿಸಿನೀರನ್ನ ಸೇರಿಸ್ತಾ ಹೋಗ್ತೀವಿ. ಇದನ್ನು ನಾವು ಜುಣ್ಕದ ವಡೆ ಮಾಡ್ತಾ ಇರೋದ್ರಿಂದ ಇದನ್ನು ತುಂಬ ತೆಳ್ಳಗೆ ಮಾಡ್ಕೊಳ್ತಾ ಇಲ್ಲ, ಚೆನ್ನಾಗಿ ಗಟ್ಟಿಗೆ ಮಾಡ್ಕೋಬೇಕು. ನೋಡಿ ಈ ಥರ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರುತ್ತೆ, ಮುದ್ದೆ ಥರ ಆಗಬೇಕಿದು. ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಬರುತ್ತೆ. ಈಗ ನಾನು ತುಪ್ಪ ಸವರಿದ ತಟ್ಟೆಗೆ ಇದೇನು ನಾವು ಮಾಡ್ಕೊಂಡಿದ್ವಲ್ಲ ಜುಣ್ಕದ ಹಿಟ್ಟಿನ ಪಲ್ಯ ಅದನ್ನು ನಾನು ಇಲ್ಲಿ ಹಾಕಿ ಸಣ್ಣ ತಟ್ಟಲ್ಲಿ ತಟ್ತಾ ಇದ್ದೀನಿ. ನಿಮಗೆ ಶೇಪ್ ಬರಬೇಕಲ್ವ, ಹಾಗಾಗಿ ಇದನ್ನು ಕಟ್ ಮಾಡಿ ಇಟ್ಕೊಳ್ತೀವಿ. ಈಗ ನಮ್ಮ ಜುಣ್ಕದ ವಡೆ ರೆಡಿಯಾಗಿದೆ. ಈಗ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಫಸ್ಟು ನೀರನ್ನು ಮಳ್ಳೋದಕ್ಕೆ ಇಟ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ನೀರು ಮಳ್ಳೋದ್ಮೇಲೆ ನಾನು 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಿ 1ರಿಂದ 1.5 ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಉಕ್ಕರಿಸ್ಕೊಳ್ತೀನಿ. ಈ ಥರ ಚೆನ್ನಾಗಿ ಹಿಟ್ಟು ಉಕ್ಕರಿಸ್ಕೊಂಡ್ಮೇಲೆ ಅದನ್ನು ಒಂದು ಪರತಕ್ಕೆ ತಕ್ಕೊಂಡು ಆ ಪರತದಲ್ಲಿ ಚೆನ್ನಾಗಿ ಹರಡ್ಕೊಂಡ್ರೆ ಸ್ವಲ್ಪ ಬಿಸಿ ಆರುತ್ತೆ. ಆರಿದ್ಮೇಲೆ ಸ್ವಲ್ಪ ಕೈಗೆ ನೀರನ್ನ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದ್ಕೊಂಡು ಉಂಡೆಗಳನ್ನ ಮಾಡಿ ಹಿಡ್ಕೋಬೇಕು. ಇಲ್ಲಿ ನಾನು ಅಕ್ಕಿ ಹಿಟ್ಟಿಂದು ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಜೋಳದ ರೊಟ್ಟಿದು ಮಾಡಿದ್ದೀನಿ, ಈ ಸಲ ಅಕ್ಕಿ ರೊಟ್ಟಿದು ಮಾಡ್ತಾಯಿದ್ದೀನಿ. ಈ ಥರ ಲಟ್ಟಿಸ್ಕೊಂಡು ನಾವು ಕಾದಿರೋ ಹಂಚು ಫುಲ್ ಕಾದಿರಬೇಕು, ಫುಲ್ ವಾಲ್ಯೂಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಅಕ್ಕಿ ರೊಟ್ಟಿ 2 ಕಡೆಯೂ ಬೇಯಿಸ್ಬೇಕು, ತುಂಬ ಚೆನ್ನಾಗಿರುತ್ತೆ ರುಚಿ. ಈಗ ನಾನು ಮೊಸರು ಬುತ್ತಿಗೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಉಪ್ಪು ಹಾಕ್ಕೊಂಡು ಈಗ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕಲಿಸ್ಕೋಬೇಕು. ತುಂಬ ಮೊಸರನ್ನು ಹಾಕೋಕ್ಕೆ ಹೋಗಬಾರ್ದು, ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ಈಗ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಬೇಕಾದರೆ ನೀವು ದಾಳಿಂಬೆ ಹಣ್ಣು ಕೂಡ ಹಾಕೋಬೋದು. ಈ ಥರ ನಮ್ಮದೆಲ್ಲ ರೆಡಿಯಾಗಿದೆ. ಈಗ ನಾನು ತಲೆಗೆ ಸಲಾಡ್ ಜೋಡಿಸ್ತಾ ಇದ್ದೀನಿ. ಈರುಳ್ಳಿ, ಸೌತೆಕಾಯಿ, ಮೂಲಂಗಿ, ಹಸಿ ಮೆಂತ್ಯ ಸೊಪ್ಪು, ಆಮೇಲೆ ಇಲ್ಲಿ ಚಟ್ನಿ ಪುಡಿ, ಹುರ್ಗಡ್ಲೆ ಚಟ್ನಿ ಪುಡಿ, ಗುರಾಳ್ ಪುಡಿ, ಈಗ ಶೇಂಗಾ ಚಟ್ನಿ ಪುಡಿ ಮತ್ತು ಮೆಂತ್ಯ ಹಿಂಡಿ ಅಂತ ನಾವು ಮಾಡ್ಕೊಂಡಿದ್ದೀವಲ್ಲ ಅದು, ಆಮೇಲೆ ಕೆಂಪು ಖಾರ ಚಟ್ನಿ, ಜುಣ್ಕದ ವಡೆ, ಇದು ಚನ್ನಂಗಿ ಬೇಳೆ ಮತ್ತು ಸಬ್ಬಸಿಗೆ ಸೊಪ್ಪು ಪಲ್ಯ ಮಾಡಿದ್ನಲ್ಲ ಅದು, ಆಮೇಲೆ ಚಪ್ರದ ಅವರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀವಲ್ಲ ಅದು. ನಿಮ್ಮ ಇಷ್ಟವಾಗಿರೋದು ಯಾವ ಪಲ್ಯ ಬೇಕಾದರೂ ಮಾಡ್ಕೋಬೋದು ರೊಟ್ಟಿ ಹಬ್ಬದಲ್ಲಿ. ಮತ್ತು ಇವಾಗ ಬದನೆಕಾಯಿ ಎಣ್ಗಾಯಿ ಈ ಥರ ಎಲ್ಲ ಜೋಡಿಸ್ಕೊಂಡ್ಮೇಲೆ ಈ ಸಲ ನಾನು ಅಕ್ಕಿ ರೊಟ್ಟಿಯೊಂದಿಗೆ ಈ ತಾಲಿನ ತಂದಿದ್ದೀನಿ, ಜೊತೆಗೆ ಮೊಸರು ಬುತ್ತಿನೂ ಇದೆ. ಈ ರೀತಿ ನಮ್ಮ ರೊಟ್ಟಿ ಹಬ್ಬಕ್ಕೆ ನಾನು ತಯಾರಿಸಿರೋಂಥ ಅಡುಗೆ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಎಲ್ಲ ಪಲ್ಯಗಳು, ಪುಡಿಗಳು, ಚಟ್ನಿಗಳು ಎಲ್ಲ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ.
ಎಲ್ಲರಿಗೂ ರೊಟ್ಟಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.